ಮಕ್ಕಳಿಗೆ 2 ವರ್ಷ 2.5 ವರ್ಷ ಆಗಿದ ತಕ್ಷಣ ಅಪ್ಪ ಅಮ್ಮಂದಿರಿಗೆ ಮಕ್ಕಳಿಗೆ ಯಾವ ಪ್ರೀ ಸ್ಕೂಲ್ಗೆ ಹಾಕಬೇಕು, ಯಾವ ಪ್ರೀ ಸ್ಕೂಲ್ ಬೆಸ್ಟು, ಇದಕ್ಕೆ ಹಾಕಬೇಕಾ ಇದಕ್ಕೆ ಹಾಕಬಾರ್ದಾ, ತುಂಬ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಪ್ರೀ ಸ್ಕೂಲ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಏನೆಲ್ಲ ಒಂದು ಟರ್ಮ್ಸ್ನ ನೋಡಬೇಕು ಅಥವಾ ಏನೇನು ಕ್ರೈಟೀರಿಯಾ ಆ ಪ್ರೀ ಸ್ಕೂಲಲ್ಲಿ ಇರಬೇಕಾಗತ್ತೆ. ಈಗಿನ ಟ್ರೆಂಡಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಸಾಕಷ್ಟು ಒಂದು ಫ್ರಾಂಚೈಸಿಗಳಿರುತ್ತೆ ಅಲ್ಲ ನಮ್ಮ ಒಂದು ಸೊಸೈಟಿಲಿ ಕೆಲವು ಪ್ರೀ ಸ್ಕೂಲ್. ಸೊ ಅದು ಹಾಕಿದ್ರೆ ಮಾತ್ರ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತ ತುಂಬ ಒಂದು ಮಿತ್ಸ್ ಇದೆ ಪೇರೆಂಟ್ಸ್ಗಳಿಗೆ. ಸೊ ಪ್ರೀ ಸ್ಕೂಲ್ನ ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಏನು ಅಂಶನ ನಾವು ಆ ಪರ್ಟಿಕ್ಯುಲರ್ ಪ್ರೀ ಸ್ಕೂಲಲ್ಲಿ ನಮ್ಮ ಮಕ್ಕಳು ಹೋಗುವಂತಹ ಒಂದು ಪ್ರೀ ಸ್ಕೂಲಲ್ಲಿ ನೋಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ನಾನು ವೀಣಾ ಕೃಷ್ಣ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್. ಮೊದಲಿಗೆ ನನಗೆ ತುಂಬ ರಿಕ್ವೆಸ್ಟ್ ಇದೆ, ಅದಿತಿನ ಯಾವಾಗ ಸ್ಕೂಲಿಗೆ ಹಾಕ್ತೀರಾ, ಪ್ರೀ ಸ್ಕೂಲಿಗೆ ಹಾಕ್ತೀರಾ, ಆ್ಯಂಡ್ ಇದೇ ರಿಲೇಟೆಡ್ ಪ್ರೀ ಸ್ಕೂಲ್. ಸೊ ಈ ರೈಟ್ ನಾವು ಅದಿತಿಗೆ ಈಗ 28 months. ನಾನು ಈಗ ಸದ್ಯಕ್ಕೆ ಈಗ ಕಮಿಂಗ್ ಜೂನ್ ಅಂತ ಏನಿದೆ 2.5 ವರ್ಷಕ್ಕೆ ನಾನು ಪ್ರೀ ಸ್ಕೂಲ್ನ ಅದಿತಿಗೆ ಸ್ಟಾರ್ಟ್ ಮಾಡ್ತಿಲ್ಲ. ದಟ್ ಈಸ್ ಫಾರ್ ಶ್ಯೂರ್. ಯಾಕೆ ಅಂತಲೂ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆ್ಯಂಡ್ ಸದ್ಯಕ್ಕೆ ನಾನು ಸ್ಟಾರ್ಟ್ ಮಾಡ್ತಿಲ್ಲ ಪ್ರೀ ಸ್ಕೂಲ್ಸ್ನ ಅದಿತಿಗೆ, ಅಂದರೆ ಪ್ರೀ ನರ್ಸರಿ ಅಥವಾ ನರ್ಸರಿ ಪ್ಲೇ ಗ್ರೂಪ್ ಅಂತ ಏನಿರುತ್ತೆ ಅದನ್ನು ಯಾವುದೂ ನಾನು ಅದಿತಿಗೆ ಸ್ಟಾರ್ಟ್ ಮಾಡ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಪ್ರೀ ಸ್ಕೂಲ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಪ್ಪ ಅಮ್ಮಂದಿರಿಗೆ ಏನಿರುತ್ತೆ ಅಂತಂದರೆ, ಈಗ ಪಕ್ಕದ ಮನೆಯವರು ಅಥವಾ ನಮ್ಮ ರಿಲೇಷನ್ನು ಆ ಪ್ರೀ ಸ್ಕೂಲಿಗೆ ಕಳಿಸಿದ್ದಾರೆ ಅಂತಂದರೆ ಅದೇ ಪ್ರೀ ಸ್ಕೂಲಿಗೆ ಕಳಿಸ್ಬೇಕು ಅನ್ನುವಂತಹ ಒಂಥರ ಪ್ರೆಷರ್ ಇರುತ್ತೆ. ಓಕೆ, ಅವರು ಚೆನ್ನಾಗಿರೋ ಪ್ರೀ ಸ್ಕೂಲಿಗೆ ಕಳಿಸಿದ್ದಾರೆ, ಅದಕ್ಕಿಂತ ಸ್ವಲ್ಪ ಫೀಸ್ ಕಡಿಮೆ ಆದರೆ ನಮ್ಮ ಮಕ್ಕಳನ್ನ ಏನು ಅನ್ಕೊಳ್ತಾರೆ, ಅಯ್ಯೋ ನಮ್ಮನ್ನ ಏನು ಅನ್ಕೊಳ್ತಾರೆ, ಇರೋ ಒಂದು ಮಗು ಅಥವಾ ಇರೋ 2 ಮಕ್ಕಳನ್ನ ಒಳ್ಳೆ ಪ್ರೀ ಸ್ಕೂಲಿಗೆ ಕಳ್ಸೋಕ್ಕಾಗಲ್ವಾ ಅಂತ ಅನ್ಕೊಳ್ತಾರೆ ಅಂತ ತುಂಬ ಸೊಸೈಟಲ್ ಪ್ರೆಷರಲ್ಲಿ ಸಾಕಷ್ಟು ಪೇರೆಂಟ್ಸ್ಗಳಿರ್ತಾರೆ. ಸೊ ಇದನ್ನ ನೀವು ಯೋಚನೆ ಮಾಡ್ತಿರೋದು ಸರಿನಾ ಅಂತಂದರೆ ಖಂಡಿತವಾಗ್ಲೂ ತಪ್ಪು. ಪ್ರೀ ಸ್ಕೂಲ್ ಅನ್ನೋದು ಪ್ರೆಸ್ಟೀಜಿಯಸ್ ಅಲ್ಲ, ನಿಮ್ಮ ಮಕ್ಕಳಿಗೆ ಅದು ಒಳ್ಳೇದಾಗಿರಬೇಕು. ಆ ಒಳ್ಳೆ ಅಂಶ ಏನು ಅಂತ ನಾನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಮೊದಲನೇದು, ಪ್ರೀ ಸ್ಕೂಲ್ನ ನೀವು ಪ್ರೆಸ್ಟೀಜ್ಗೋಸ್ಕರ ಅಯ್ಯೋ ಅವರೇ ಅಂಥ ಸ್ಕೂಲಲ್ಲಿ ಓದಿಸ್ತಿದ್ದಾರೆ, ಇನ್ನು ನಾವು ಅಂಥ ಸ್ಕೂಲಲ್ಲಿ ಮಗುನ ಪ್ರೀ ಸ್ಕೂಲಿಗೆ ಕಳ್ಸೋಕ್ಕಾಗಲ್ವಾ, ಇನ್ನು ಯಾವಾಗ ಕಳಿಸ್ತೀವಿ ನಾವು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಪ್ರೆಸ್ಟೀಜಿಯಸ್ ಒಂದು ಇದರಿಂದ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ದಟ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು ಅಂತಂದರೆ, ನೀವು ಪ್ರೀ ಸ್ಕೂಲ್ನ ಶುರು ಮಾಡ್ತಿದ್ದೀರಾ ಅಂತಂದರೆ ಪ್ರೆಷರಿಂದ ಶುರು ಮಾಡಬೇಡಿ. ಇವಾಗ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಮಗು ಅಥವಾ ನಿಮ್ಮ ಪಕ್ಕದ ಮನೆ ಮಗು ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ಇನ್ನೊಂದು ಮಗು, ಸೇಮ್ ಏಜ್ ಮಗು ಪ್ರೀ ಸ್ಕೂಲ್ಗೆ ಹೋಗ್ತಿದೆ ಅಂತ ಅಂದಿದ ತಕ್ಷಣ ನಿಮ್ಮ ಮಗುನು ಪ್ರೀ ಸ್ಕೂಲ್ಗೆ ಹೋಗಬೇಕು ಅಂತ ಏನೂ ಇಲ್ಲ. ಆ್ಯಂಡ್ 6 years ಇಂದ ಮಗುಗೆ ಪೆನ್ಸಿಲ್ ಹಿಡಿಯೋದಕ್ಕೆ ನಾವು ಕೊಡಬೇಕಾಗತ್ತೆ. ಅದು ಬೇರೆ ಆಸ್ಪೆಕ್ಟ್ ಇದೆ. ಪ್ರೀ ಸ್ಕೂಲಲ್ಲಿ ಏನನ್ನ ಕಲಿಸ್ತಾರೆ ಅನ್ನೋದೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದನ್ನೆಲ್ಲನೂ ನಿಮಗೆ ಹೇಳ್ತಾ ಹೋಗ್ತೀನಿ. ಆದರೆ ಎಷ್ಟೋ ಮನೆಗಳಲ್ಲಿ ಪ್ರೀ ಸ್ಕೂಲ್ಸ್ನ ಅಪ್ಪ ಅಮ್ಮ ರೆಡಿ ಇಲ್ಲ, ಸೆಲ್ಫ್ ರೆಡಿ ಇಲ್ಲ ಅಂತ ಅಂದ್ರೂ ಬೇರೆಯವ್ರ ಪ್ರೆಷರಿಂದ ಅಯ್ಯೋ ನಿನ್ನ ಮಗುನ ಪ್ರೀ ಸ್ಕೂಲಿಗೆ ಕಳಿಸ್ತಿಲ್ವಾ, ಕಳಿಸು, 1-2 hour ಇದ್ಬಿಟ್ಟು ಬರ್ತಾನೆ, ನಿನಗೂ ಆರಾಮಾಗುತ್ತೆ ಅಂತ ಈ ರೀತಿ ಸಜೆಷನ್ಸ್ನ ಕೊಡ್ತಾರೆ. ಆ ಸಜೆಷನ್ಸ್ನ ಕೇಳಬೇಕಾ? ಇಲ್ಲ. ಪ್ರೀ ಸ್ಕೂಲ್ಸ್ನ ಮಕ್ಕಳಿಗೆ ಕಳಿಸೋದಕ್ಕಿಂತ ಮುಂಚೆ ನೀವು ರೆಡಿ ಆಗಿದ್ದೀರಾ, ಐದರ್ ಫೈನಾನ್ಷಿಯಲ್, ಐದರ್ ನಿಮಗೆ ಈಗ ಪ್ರೀ ಸ್ಕೂಲ್ನ ನಾವು ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಮಗುಗೆ ನಾವು ಮನೆಯಲ್ಲಿ ನಮ್ಮ ಟೈಮ್, ಒಂದು ಲರ್ನಿಂಗ್ ಟೈಮ್ ಅಂತ ಏನು ಹೇಳ್ತೀವಿ, ಈ ಅರ್ಲಿ ಇಯರ್ಸ್ ಅನ್ನೋದು ತುಂಬ ಚೆನ್ನಾಗಿ ಮಕ್ಕಳ ಡೆವಲಪ್ಮೆಂಟ್ ಆಗುತ್ತೆ. ಮಕ್ಕಳ ಬ್ರೈನ್ ತುಂಬ ರ್ಯಾಪಿಡ್ ಆಗಿ ಕಲಿಕೆ ಆಗ್ತಿರುತ್ತೆ. ಆ ಕಲಿಕೆ ಟೈಮ್ನ ನಾವು ಮಗುಗೆ ಏನೂ ಕೊಡೋಕ್ಕಾಗ್ತಿಲ್ಲ ಅನ್ನುವಂತಹ ಒಂದು ಸಿಚುಯೇಷನಲ್ಲಿ ನೀವೇನಾದರೂ ಇದ್ರೆ ಆಸ್ ಅ ಪೇರೆಂಟ್ ಆಗಿ ನೀವು ಪ್ರೀ ಸ್ಕೂಲ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲ, ನನ್ನ ಟೈಮ್ ನನ್ನ ಮಗುಗೆ ಆರಾಮಾಗಿ ನಾನು ನನ್ನ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಮನೆಯಲ್ಲೇ ಹೋಮ್ ಸ್ಕೂಲಿಂಗ್ ಆಕ್ಟಿವಿಟೀಸ್ನ ನಾನು ಮಾಡಿಸ್ತೀನಿ ಅಂತ ನೀವೇನಾದರೂ ಇದ್ರೆ ನೀವು ಪ್ರೀ ಸ್ಕೂಲ್ಗೆ ಕಳಿಸುವಂಥ ಅವಶ್ಯಕತೆ ಇಲ್ಲ. ಓಕೆನಾ? ಈ ರೀತಿ ಪ್ರೆಷರಿಂದ ಬೇರೆಯವರು ಕಳಿಸಿದ್ದಾರೆ ಅಂತ ಪ್ರೆಷರಿಗೆ ಕಳ್ಸಕ್ಕೆ ಹೋಗ್ಬಿಡಿ. ಇಟ್ಸ್ ಓಕೆ, ಮಕ್ಕಳು ಮನೆಯಲ್ಲೇನೆ ಕಲಿತರು ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇಷ್ಟೆಲ್ಲ ಒಂದು ಇಂಟ್ರೊಡಕ್ಷನ್ ಅಂತ ಅನ್ಕೊಳ್ಳಿ. ಈಗ ನೀವು ಒಂದು ಪ್ರೀ ಸ್ಕೂಲ್ನ ಸೆಲೆಕ್ಟ್ ಮಾಡ್ತಿದ್ದೀರಾ, ನಿಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಏನನ್ನ ಆ ಪ್ರೀ ಸ್ಕೂಲಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ನೋಡಬೇಕು, ಏನು ಕ್ರೈಟೀರಿಯಾ ಆ ಪರ್ಟಿಕ್ಯುಲರ್ ಪ್ರೀ ಸ್ಕೂಲಲ್ಲಿ ಇರಬೇಕು ಅಂತ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ಯಾವಾಗಿಂದ ಮಕ್ಕಳಿಗೆ ನಾವು ಸ್ಕೂಲಿಗೆ ಹಾಕಬೇಕು, ಪ್ರೀ ನರ್ಸರಿ ಆ್ಯಂಡ್ KG ಅಂತಂದರೆ ಕಿಂಡರ್ ಗಾರ್ಟನ್, ಅದು ಆಮೇಲೆ 6 years ಇಂದ ನಾವು ಫಸ್ಟ್ ಗ್ರೇಡಿಗೆ ಹಾಕ್ತೀವಿ. ಆ ವಿಡಿಯೋನ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಸೊ ಮೊದಲಿಗೆ ನೀವು ಪ್ರೀ ಸ್ಕೂಲ್ನ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಮೊದಲನೇದು ನೀವು ನೋಡಬೇಕಾಗಿರೋದು ಡಿಸ್ಟೆನ್ಸ್ ಅಂತಂದರೆ ತುಂಬ ಲಾಂಗ್ ಡ್ಯೂರೇಷನಲ್ಲಿ ಒಂದು ಮಗುನ ಕರ್ಕೊಂಡು ಹೋಗೋದಕ್ಕೆ ಅರ್ಧ ಗಂಟೆ ಬೇಕು, ಅಲ್ಲಿಂದ ತಿರ್ಗಾ ಮಗುನ ಮನೆ ಕರ್ಕೊಂಡು ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ ಅಂತಂದರೆ ಮಗುಗೂ ಅಷ್ಟು ಟ್ರಾವೆಲಿಂಗ್ ಮಕ್ಳಿಗೂ ಇಷ್ಟ ಆಗೋದಿಲ್ಲ. ಅಂದರೆ ಅವ್ರಿಗೂ ಟಯರ್ಡ್ ಆಗಿರುತ್ತೆ, ಬೆಳಗ್ಗೆ ಬೇಗ ಎಬ್ಬರಿಸ್ಬೇಕಾಗತ್ತೆ, ನೀವು ಮಗುನ ರೆಡಿ ಮಾಡಿ ಮಗುಗೆ ಬ್ರೇಕ್ಫಾಸ್ಟ್ ಅಷ್ಟು ಬೇಗ ತಿನ್ನೋದಕ್ಕೆ ಹಿಂಸೆ ಆಗುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಡಿಸ್ಟೆನ್ಸ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ತುಂಬ ಡ್ಯೂರೇಷನ್ ಇದ್ದರೆ
ಮಕ್ಳಿಗೂ ಅದು ಕಷ್ಟ ಆಗುತ್ತೆ ಆ್ಯಂಡ್ ನಿಮಗೂ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದರೆ ತುಂಬ ಡ್ಯೂರೇಷನ್ ಇದ್ದರೆ ನೀವು ಆ ಒಂದು ಪಿಕಪ್ ಆ್ಯಂಡ್ ಡ್ರಾಪ್ಗೆ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೂ ಕಷ್ಟ ಆಗುತ್ತೆ. ಸೊ ಡಿಸ್ಟೆನ್ಸ್ ಇಸ್ ದ ರಿಯಲಿ ಮ್ಯಾಟರ್ ಇನ್ ಸೆಲೆಕ್ಟಿಂಗ್ ಪ್ರೀ ಸ್ಕೂಲ್. ಸೆಕೆಂಡ್ ಕ್ರೈಟೀರಿಯಾ ಯಾವುದಪ್ಪ ಪ್ರೀ ಸ್ಕೂಲ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನೋಡಬೇಕು ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ರೀ ಸ್ಕೂಲಲ್ಲಿ ಒಂದು ಸೇಫ್ಟಿ ಮೆಷರ್ಸ್ ಇದೆಯಾ. CCTV ಒಂದು ಸರ್ವೈಲೆನ್ಸ್ ಯಾವಾಗಲೂ CCTV ಇದೆ. ಅದಾದಮೇಲೆ ಯಾವಾಗಲೂ ಗೇಟ್ನ ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ಅಂದರೆ ಆ ಪ್ರೀ ಸ್ಕೂಲ್ನ ಒಂದು ವಾಲ್ ಏನಿರುತ್ತೆ, ಗೋಡೆ ಏನಿರುತ್ತೆ, ತುಂಬ ಎತ್ತರವಾಗೇ ಇದೆ. ಅದಾದಮೇಲೆ ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ನಾರ್ಮ್ಸ್ ಪ್ರಕಾರ ಪ್ರೀ ಸ್ಕೂಲ್ಸ್ನ ಫಸ್ಟ್ ಫ್ಲೋರಲ್ಲೆಲ್ಲ ಮಾಡಂಗೆ ಇಲ್ಲ. ಆದರೆ ಈಗಿನ ಒಂದು ಇದು ಯಾವ ರೀತಿ ಇದೆ ಅಂತಂದರೆ, ಒಂದು ಚಿಕ್ಕ ಮನೆಯಲ್ಲಿ ಫಸ್ಟ್ ಫ್ಲೋರಲ್ಲೇ ಪ್ರೀ ಸ್ಕೂಲ್ಸ್ನ ಮಾಡ್ತಿರ್ತಾರೆ, ಡೇ ಕೇರ್ನ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಇದು ಗೌರ್ಮೆಂಟ್ ಪ್ರಕಾರ ರೂಲ್ಸ್ ವಿರುದ್ಧ ಅವ್ರು ಮಾಡ್ತಿರ್ತಾರೆ. ಅಂತಹ ಪ್ರೀ ಸ್ಕೂಲ್ಸು ಮಕ್ಕಳ ಸೇಫ್ಟಿಗೆ ಅದು ನೀವು ನೋಡಬೇಕಾದ್ರೆ ಅದು ಇಟ್ಸ್ ನಾಟ್ ಅ ಸೇಫ್ಟಿ ಪ್ರೀ ಸ್ಕೂಲ್ ಫಾರ್ ಯುವರ್ ಚೈಲ್ಡ್. ಸೊ ಉದ್ದ ಗೋಡೆ ಇರಬೇಕು. ಅದಾದಮೇಲೆ ಯಾವಾಗಲೂ ಆ ಒಂದು ಪರ್ಟಿಕ್ಯುಲರ್ ಪ್ರೀ ಸ್ಕೂಲ್ ಗೇಟ್ ಕಂಪ್ಲೀಟ್ ಕ್ಲೋಸ್ ಆಗಿರಬೇಕು. ಔಟ್ಸೈಡ್ ಪರ್ಸನ್ಗೆ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಅದು ಇರಬಾರ್ದು ಆ ಪ್ರೀ ಸ್ಕೂಲು. ಆಮೇಲೆ ಆ ಪ್ರೀ ಸ್ಕೂಲಲ್ಲಿ ಒಂದು ವಾಚ್ಮ್ಯಾನ್ ಯಾವಾಗಲೂ ಇರಬೇಕು. ಆ್ಯಂಡ್ ಎಷ್ಟು ಜನ ಇದ್ದಾರೆ ಆ ಪ್ರೀ ಸ್ಕೂಲಲ್ಲಿ, ಮಕ್ಕಳಿಗೆ ಅಟೆನ್ಷನ್ ಕೊಡೋದಕ್ಕೆ ಇದರ ಜನ ಒಬ್ಬರೇ ಮಕ್ಕಳನ್ನ ಮೇಂಟೈನ್ ಮಾಡ್ತಿದ್ದಾರಾ, ಇದನ್ನೆಲ್ಲನೂ ನೀವು ನೋಡಬೇಕಾಗತ್ತೆ. ಬರೀ ಫೀಸ್ನ ನೋಡಿ ನಾವು ಅಥವಾ ಏನೋ ಒಂದು ನೇಮ್ಗೋಸ್ಕರ, ಬ್ರ್ಯಾಂಡ್ ನೇಮ್ಗೋಸ್ಕರ ದಯವಿಟ್ಟು ನೀವು ಹೋಗಕ್ಕೆ ಹೋಗ್ಬಿಡಿ. ಸರ್ವೈಲೆನ್ಸ್, CCTV ಸರ್ವೈಲೆನ್ಸ್ ಆ್ಯಂಡ್ ನಿಮಗೆ ಒಂದು ಆಕ್ಸೆಸ್ ಕೊಡ್ತಾರೆ. ಮಗು ಒಳಗಡೆ, ಸ್ಕೂಲ್ ಒಳಗಡೆ ಏನು ಮಾಡ್ತಿದೆ, ಆ ಪ್ರೀ ಸ್ಕೂಲಲ್ಲಿ ಏನು ಮಾಡ್ತಿದೆ ಅಂತ ನಿಮ್ಗೆ ಏನಾದರೂ ಆಕ್ಸೆಸ್ ಕೊಡ್ತಾರೆ ಅಂತಂದರೆ ದಟ್ ಈಸ್ ದ ಬೆಸ್ಟ್ ಸ್ಕೂಲ್. ಯಾಕಂತಂದ್ರೆ ನಿಮ್ಮ ಮಗು ಸೇಫ್ಟಿ ನಿಮಗೆ ಮುಖ್ಯ ಆಗುತ್ತೆ. ಸೊ ಮೂರನೇ ಒಂದು ಕ್ರೈಟೀರಿಯಾ ನೀವು ಯಾವುದನ್ನ ಆ ಪ್ರೀ ಸ್ಕೂಲ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನೋಡಬೇಕು ಅಂದರೆ ಟೀಚರ್ ಸ್ಟೂಡೆಂಟ್ ರೇಷಿಯೋ ಅಂತ ಹೇಳ್ತೀವಿ. ಈಗ ಒಂದು ಟೀಚರು 40ರಿಂದ 50 ಮಕ್ಕಳು ಇರ್ತಾರೆ. ಸೊ ಆ ಸ್ಕೂಲ್ ನಿಮಗೆ ಬೆಸ್ಟಾ? ನಿಜವಾಗ್ಲೂ ಆ ಪ್ರೀ ಸ್ಕೂಲ್ ಬೆಸ್ಟ್ ಆಗಲ್ಲ. ಯಾಕಂತಂದ್ರೆ ನಿಮ್ಮ ಮಗುಗೆ ಆ ಟೈಮಲ್ಲಿ, ಈಗ ನೀವು 2.5 ವರ್ಷ ಅಥವಾ 3.5 ವರ್ಷಕ್ಕೆ ಮಗುನ ಸ್ಕೂಲಿಗೆ ಕಳಿಸ್ತೀರಾ, ಪ್ರೀ ಸ್ಕೂಲಿಗೆ ಕಳಿಸ್ತೀರಾ ಅಂತಂದ್ರೆ ನಿಮ್ಮ ಮಗುಗೆ ಅಟೆನ್ಷನ್ ಬೇಕಾಗಿರುತ್ತೆ. ಯಾಕಂತಂದ್ರೆ ಇಷ್ಟು ದಿನ ಮಗುಗೆ ಅಮ್ಮ 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 ಅಪ್ಪ ಅಪ್ಪ ಅಂತ ಯಾವಾಗಲೂ ಮಗು ಓಡಾಡ್ತಿರುತ್ತೆ ನಿಮ್ಮ ಒಂದು ಅಟೆನ್ಷನ್ ಸೀಕ್ ಮಾಡ್ತಾ. ಸೊ ಮಗು ಸ್ಕೂಲ್ಗೆ ಹೋದ್ಮೇಲೂ ಮಗು ಅಟೆನ್ಷನ್ನ ಸೀಕ್ ಮಾಡುತ್ತೆ. ಏನೋ ಒಂದು ಮಾಡಿದಾಗ ಮಗುಗೆ ಅಪ್ರಿಸಿಯೇಷನ್ ಬೇಕು ಅಥವಾ ಏನಕ್ಕೋ ಒಂದು ಹೆಲ್ಪ್ ಕೇಳುತ್ತೆ, ಇದೇನಿದು ಅದೇನಿದು ಅಂತ. ಸೊ ಆವಾಗ ಟೀಚರ್ಗೆ, ಇವಾಗ ನಮ್ಮ ಮನೆಯಲ್ಲಿ ಒಂದು ಮಗುನೇ ನಮಗೆ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದೇ ಟೀಚರು ಪಾಪ 40 ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗುತ್ತಾ? ಸೊ ಅಂತಹ ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ನೋಡಿ. ಯಾಕಂತಂದ್ರೆ ಒಂದು ಟೀಚರ್ಗೆ 20 ಮಕ್ಕಳು ಇಸ್ ದ ಪರ್ಫೆಕ್ಟ್ ರೇಷಿಯೋ. ಒಂದು ಟೀಚರು 20 ಮಕ್ಕಳನ್ನ ಮೇಂಟೈನ್ ಮಾಡ್ಬೋದು, 1ರಿಂದ 2 ಟೀಚರ್. ಸೊ ಆ ರೀತಿ ರೇಷಿಯೋನ ನೀವು ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಪ್ರೀ ಸ್ಕೂಲ್ಸ್ಗಳಲ್ಲಿ ತುಂಬಿಟ್ಟಿರ್ತಾರೆ, ಮಕ್ಕಳೇ ಜಾಸ್ತಿ ಇರ್ತಾರೆ, ಟೀಚರ್ ಒಬ್ಬರೇ ಇರ್ತಾರೆ. ಸೊ ಅಂತಹ ಸ್ಕೂಲಲ್ಲಿ ಕಲಿಕೆ ಆಗುತ್ತಾ ಮಕ್ಕಳಿಗೆ? ನಿಜವಾಗ್ಲೂ ಇಲ್ಲ. ಜಸ್ಟ್ ಕುತ್ಕೊಳ್ಳಿ, ಒಂದು ಸ್ಕೇಲ್ ಇಟ್ಕೊಂಡು ಮಗುನ ಕೂರಿಸ್ಬಿಟ್ಟಿರ್ತಾರೆ. ಸೊ ಅಂತಹ ಸ್ಕೂಲ್ ನೀವು ಸೆಲೆಕ್ಟ್ ಮಾಡುವಾಗ ದಯವಿಟ್ಟು ಒಂದು ಹುಷಾರಾಗೆ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ರೈಟೀರಿಯಾ, ಮೆಡಿಕಲ್ ಎಮರ್ಜೆನ್ಸಿ ಇದೆಯಾ ಅಂತಲೂ ನೋಡ್ಕೊಳ್ಳಿ. ಈಗ ನೀವು ಪ್ರೀ ಸ್ಕೂಲ್ಗೆ ಅವ್ರ ಹತ್ರ ಹೋಗಿ ವಿಚಾರಿಸ್ಬೇಕಾದ್ರೆ ಜಸ್ಟ್ ಬಿಲ್ಡಿಂಗ್ ಅಷ್ಟೇ ನೋಡಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಬಿಲ್ಡಿಂಗ್ ಇಂದ ನೀವೇನು ಆ ಪ್ರೀ ಸ್ಕೂಲಿಂದ ಪಡೆಯೋದಿಲ್ಲ. ನಿಮ್ಮ ಮಕ್ಕಳು ಅಕಸ್ಮಾತ್ ಏನೋ ಒಂದು ಏಟ್ ಮಾಡಿಕೊಂಡು ಅವಾಗ ಅವ್ರ ಹತ್ರ ಒಂದು ಫಸ್ಟ್ ಏಡ್ ಫೆಸಿಲಿಟಿ ಇದೆಯಾ, ಆ ಒಂದು ಪರ್ಟಿಕ್ಯುಲರ್ ಟೀಚರ್ಸು, ಅಲ್ಲಿರುವಂತಹ ಸ್ಟಾಫ್ಸು ಅಂದರೆ ಫಸ್ಟ್ ಏಡ್ ಇದನ್ನ ಟ್ರೈನಿಂಗ್ನ ಮುಗಿಸ್ಕೊಂಡಿದ್ದಾರೆ ಅಥವಾ ಅವ್ರಿಗೆ ಫಸ್ಟ್ ಏಡ್ ಹೇಗೆ ಮಾಡಬೇಕು ಅಂತ ಬೇಸಿಕ್ ಗೊತ್ತಿದೆಯಾ ಅಂತ ಕೇಳಿ. ದಯವಿಟ್ಟು ನಾಚಿಕೆ ಪಡ್ಕೊಂಡು ಅಯ್ಯೋ ಇದನ್ನೆಲ್ಲ ಕೇಳ್ತಾರ, ಅವರು ಅಷ್ಟು ಓದಿರ್ತಾರೆ, ಆ ರೀತಿಯೆಲ್ಲ ಏನೂ ಇಲ್ಲ. ನಿಮ್ಮ ಮಕ್ಕಳ ಸೇಫ್ಟಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೆಲ್ಲ ನೀವು ಕೇಳಬೇಕು. ಫಸ್ಟ್ ಏಡ್ ಕಿಟ್ ಇದೆಯಾ, ನೀವು ಫಸ್ಟ್ ಏಡ್ ಟ್ರೈನಿಂಗ್ ನಿಮಗಾಗಿದೆಯಾ, ಆ್ಯಂಡ್ ನಿಮಗೆ ಫಸ್ಟ್ ಏಡ್ ಆಗಿದ ತಕ್ಷಣ ಏನಾದರೂ ಮಗುಗೆ ಏನೋ ಒಂದು ಗಾಯ ಆಯಿತು, ಪುಟ್ಟ ಗಾಯ ಆಯಿತು, ಅದನ್ನು ಪೇರೆಂಟ್ಸ್ಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತ ನೀವು ಇನ್ಫಾರ್ಮ್ ಮಾಡಿ. ಇದನ್ನು ನೀವು ಅಯ್ಯೋ ನಾವು ಸ್ಕೂಲವ್ರಿಗೆ ನಾವು ಹೇಳೋಷ್ಟು ನಾವು ದೊಡ್ಡವರ ಅಥವಾ ಏನು ಅನ್ಕೊಂಡ್ಬಿಡ್ತಾರೆ ಅಂತ ದಯವಿಟ್ಟು ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಈ ಕ್ರೈಟೀರಿಯಾನು ನೀವು ಕಂಪಲ್ಸರಿಯಾಗಿ ನೋಡ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಅಂಶ ಯಾವುದನ್ನ ನಾವು ಪ್ರೀ ಸ್ಕೂಲ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನೋಡಬೇಕು ಅಂದರೆ ಕರಿಕ್ಯುಲಮ್ ಆ್ಯಂಡ್ ಆಕ್ಟಿವಿಟೀಸ್. ಕರಿಕ್ಯುಲಮ್ ಅಂತಂದರೆ ಒಂದು ಸೆಟ್ ಆಫ್ ಡಿಸೈನ್ಡ್ ಕರಿಕ್ಯುಲಮ್ ಇರುತ್ತೆ ಮಕ್ಕಳಿಗೆ ಅಂತ ಆ ಏಜಿನ ಮಕ್ಕಳುಗಳಿಗೆ. ಅದಾದಮೇಲೆ ಆಕ್ಟಿವಿಟೀಸ್ ಏನು ಮಾಡ್ತಾರೆ ಅಂತ. ಆದರೆ ಎಷ್ಟೋ ಪೇರೆಂಟ್ಸ್ಗಳು ತುಂಬ ಪರ್ಸೆಂಟೇಜ್ ನೋಡೋದಾದರೆ 90 ಆ್ಯಂಡ್ ಅಬವ್ ಪೇರೆಂಟ್ಸ್ಗಳು ಪ್ರೀ ಸ್ಕೂಲ್ನ ನೋಡಬೇಕಾದ್ರೆ ನಮ್ಮ ಮಗುಗೆ ABCD ಬರೀತಾರಾ, ನಮ್ಮ ಮಗುಗೆ ಹೋಮ್ವರ್ಕ್ ಕೊಡ್ತಾರಾ, ಅದಾದಮೇಲೆ ನಮ್ಮ ಮಗುಗೆ ಒಂದು ರೈಮ್ಸ್, ಮಗು ಪ್ರೀ ಸ್ಕೂಲ್ಗೆ ಹೋಗಿದ ತಕ್ಷಣ ಮನೆಗೆ ಬಂದು ಹೋಮ್ವರ್ಕ್ ಬರೀಬೇಕು, ರೈಮ್ಸ್ ಹೇಳಬೇಕು, ಸ್ಟೋರಿ ಹೇಳಬೇಕು, ಇಷ್ಟೇನಾ ಪ್ರೀ ಸ್ಕೂಲ್ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ನೀವು ಸೆಲೆಕ್ಟ್ ಮಾಡುವಂತಹ ಪ್ರೀ ಸ್ಕೂಲಲ್ಲಿ ಒಳ್ಳೆ ಕರಿಕ್ಯುಲಮ್ ಇರಬೇಕು ಆ್ಯಂಡ್ ಆಕ್ಟಿವಿಟೀಸ್ ಇರಬೇಕು. ಯಾವ್ಯಾವ ಆಕ್ಟಿವಿಟೀಸ್ ಇರಬೇಕು? ಮಕ್ಕಳಿಗೆ ಸೆನ್ಸರಿ ಪ್ಲೇ ಮಾಡಿಸ್ಬೇಕು, ಸ್ಯಾಂಡ್ ಪಿಟ್ ಇರಬಹುದು ಅಥವಾ ವಾಟರ್ ಪ್ಲೇ ಇರಬಹುದು. ಈ ರೀತಿಯಾದ ಸೆನ್ಸರಿ, ಮಕ್ಕಳ ಒಂದು ಪಂಚೇಂದ್ರಿಯಗಳು ಅಂತ ಏನು ಹೇಳ್ತೀವಿ
ಅದು ಎಲ್ಲಾನು ಆಕ್ಟಿವಿಟೀಸ್ ಮಕ್ಕಳು ಸ್ಕೂಲಲ್ಲಿ ಮಾಡಬೇಕಾಗತ್ತೆ. ಅದಾದಮೇಲೆ ಆರ್ಟ್ ಆಕ್ಟಿವಿಟೀಸ್ನ ಮಕ್ಕಳು ಮಾಡಬೇಕಾಗುತ್ತೆ. ಜಸ್ಟ್ ಹೋಗಿ ಕುತ್ಕೊಂಡು ABCD ಬರ್ದ್ಕೊಂಡು ಬಂದ್ಬಿಟ್ರೆ ಅದು ಪ್ರೀ ಸ್ಕೂಲ್ ಅಂತ ಅನಿಸ್ಕೊಳ್ಳೋದಿಲ್ಲ. ಮಕ್ಕಳು ಇವಾಗ ಎಷ್ಟು ಅವರ ಕೈಯಿಂದ ಮಾಡ್ತಾರೆ, ಲರ್ನಿಂಗ್ ಬೈ ಡೂಯಿಂಗ್ ಆಗ್ತಾ ಇರುತ್ತೆ ಇವಾಗ. ಸೊ ಆರ್ಟ್ ಆಕ್ಟಿವಿಟೀಸ್ ಇರಬೇಕು, ಸೆನ್ಸರಿ ಆಕ್ಟಿವಿಟೀಸ್ ಇರಬೇಕು, ಆ್ಯಂಡ್ ಔಟ್ಡೋರ್ ಪ್ಲೇನು ಸಹ ಆ ಒಂದು ಪ್ರೀ ಸ್ಕೂಲಲ್ಲಿ ಜಾಗ ಇರಬೇಕು. ಮಕ್ಕಳಿಗೆ ಔಟ್ಡೋರ್ ಪ್ಲೇ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅದಾದಮೇಲೆ ಒಳಗಡೆ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು ಇಂಡೋರ್ ಪ್ಲೇನ ಮಾಡಿಸೋದಕ್ಕೆ. ಕೆಲವು ಪ್ರೀ ಸ್ಕೂಲ್ ಯಾವ ರೀತಿ ಅಂತಂದ್ರೆ ಜಸ್ಟ್ ಒಂದು ಚಿಕ್ಕ ರೂಮಲ್ಲಿ ಮಾತ್ರ ಪ್ರೀ ಸ್ಕೂಲ್ನ ಮಾಡ್ತಿರ್ತಾರೆ. ಅಂತಹ ಪ್ರೀ ಸ್ಕೂಲ್ ನಿಜವಾಗ್ಲೂ ಮಕ್ಕಳಿಗೆ ಒಂದು ಬೆಸ್ಟ್ ಕಲಿಕೆ ಆಗುವಂತಹ ಜಾಗ ಅಲ್ಲ. ಯಾಕಂತಂದ್ರೆ ಮಕ್ಕಳು ಈಗ ಒಂದು 0 to 6 years ಅಂತ ಏನು ಹೇಳ್ತೀವಿ, ಅವರು ಎಷ್ಟು ಅವರ ಬಾಡಿ ಮೂವ್ಮೆಂಟ್ನ ಮಾಡ್ತಾರೆ ಅಷ್ಟು ಕಲಿಕೆ ಚೆನ್ನಾಗಾಗತ್ತೆ. ಎಲ್ಲ ರೀತಿಯಾದ ಒಂದು ಬೆಳವಣಿಗೆ ಮಕ್ಕಳು ಇವಾಗನೇ ಆಗೋದು. ಅವರು ಚೆನ್ನಾಗಿ ಓಡಬೇಕು, ಜಂಪ್ ಮಾಡಬೇಕು, ಕುಣಿಬೇಕು, ಇದು ಎಲ್ಲಾನು ಈ ಏಜಲ್ಲೇ ಆಗೋದು. ಸೊ ಔಟ್ಡೋರ್ ಪ್ಲೇ ಇರುವಂತಹ ಒಂದು ಪ್ರೀ ಸ್ಕೂಲ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಮಕ್ಕಳಿಗೆ ಮ್ಯೂಸಿಕ್ ಅಂತಂದರೆ ರೈಮ್ಸ್ ಹೇಳ್ಕೊಡ್ತಾರಾ, ಸ್ಟೋರೀಸ್ ಹೇಳ್ಕೊಡ್ತಾರಾ, ಅದಾದಮೇಲೆ ಸೋಷಿಯಲ್ ಇಂಟರಾಕ್ಷನ್ ಇದೆಯಾ, ಬೇರೆ ಮಕ್ಕಳ ಜೊತೆ ಹೇಗೆ ಬೆರೆಸ್ತಾರೆ, ಈ ರೀತಿ ನೀವು ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಟೀಚರ್ಸ್ ಜೊತೆ ಮಾತಾಡಿ. ನಿಮ್ಮ ಕರಿಕ್ಯುಲಮ್ ಯಾವ ರೀತಿ ಇದೆ ನೋಡೋಣ. ಒಂದು ದಿನದ ಕರಿಕ್ಯುಲಮ್, ಈಗ ಒಂದು ವೀಕ್ಗೆ ಅವರು ಕೆಲವು ಒಂದು ಕಾನ್ಸೆಪ್ಟ್ಸ್ನ ತಗೊಂಡು ಆ ಒಂದು ವೀಕ್ ಕರಿಕ್ಯುಲಮ್ ಮಾಡಿರ್ತಾರೆ. ಒಂದು ವೀಕ್ ಕರಿಕ್ಯುಲಮ್ನ ನೀವು ಈಸ್ಕೊಂಡು ನೋಡಿ. ದಯವಿಟ್ಟು ಯಾವುದ್ರಲ್ಲೂ ಒಂದು ನಾಚಿಕೆ ಪಟ್ಕೊಳ್ಬೇಡಿ. ಯಾಕಂತಂದ್ರೆ ನಿಮ್ಮ ದುಡ್ಡು, ನಿಮ್ಮ ಮಗು, ನಿಮ್ಮ ಟೈಮ್ನ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ನಿಮ್ಮ ಟೈಮ್ನ ಮಗುವಿನ ಒಂದು ಅರ್ಲಿ ಇಯರ್ಸ್ ಅಂತ ಏನು ಹೇಳ್ತೀವಿ, ಒಂದು ವರ್ಷ, 2 ವರ್ಷ, 3 ವರ್ಷ ಮಗು ಆ ಪ್ರೀ ಸ್ಕೂಲಲ್ಲಿ ಓದುತ್ತೆ ಅಂತಂದ್ರೆ ಇದು ನೀವು ಕೇಳಬೇಕಾಗಿರುವಂತಹ ಅಂಶನೇ. ದಯವಿಟ್ಟು ಅಯ್ಯೋ ನಮ್ಗೆ ಏನು ಗೊತ್ತಾಗುತ್ತೆ, ಅವ್ರು ಬೆಸ್ಟ್, ಯಾವಾಗಲೂ ಟೀಚರ್ಸೇ ಬೆಸ್ಟ್, ಅವ್ರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ವಾ, ಪ್ರೀ ಸ್ಕೂಲ್ ಮಾಡೋರಿಗೆ ಗೊತ್ತಿಲ್ವಾ ಅಂತ ದಯವಿಟ್ಟು ಹಿಂದೇಟ್ ಹಾಕ್ಬಿಡಿ ಇದನ್ನೆಲ್ಲ ಕೇಳೋದಕ್ಕೆ. ಅವ್ರ ಹತ್ರ ಯಾವ ರೀತಿ ರೈಮ್ಸ್ ಹೇಳ್ಕೊಡ್ತಾರಾ, ಸ್ಟೋರಿ ಹೇಳ್ಕೊಡ್ತಾರಾ, ಸರ್ಕಲ್ ಟೈಮ್ ಅಂತ ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಡ್ತಾರಾ, ಇದನ್ನೆಲ್ಲನೂ ನೀವು ಅವ್ರನ್ನ ಕೇಳಲೇಬೇಕಾಗತ್ತೆ. ನೆಕ್ಸ್ಟ್ ಪ್ಲೇ ಬೇಸ್ಡ್ ಲರ್ನಿಂಗ್ ಇದೆಯಾ ಅಂತ ಕೇಳಿಸ್ಕೊಳ್ಳಿ. ಅಂತಂದ್ರೆ ಈಗ ಟೀಚರ್ ಸೆಂಟರ್ಡ್ ಸ್ಕೂಲ್ನ ನೀವು ಸೆಲೆಕ್ಟ್ ಮಾಡಬಾರ್ದು. ಈಗ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಟೀಚರ್ ಒಂದು ಕುತ್ಕೊಂಡು ಒಂದು ಕೋಲ್ ಇಟ್ಕೊಂಡು ಮಕ್ಕಳು ಕಲಿಬೇಕಾಗುತ್ತೆ, ಅದನ್ನ ಟೀಚರ್ ಸೆಂಟರ್ಡ್ ಅಂತೀವಿ. ಈಗಿನ ಮಕ್ಕಳುಗಳಿಗೆ ಬೇಕಾಗೋದು ಪ್ಲೇ ವೇ ಮೆಥಡ್, ಮಕ್ಕಳು ಆಟ ಆಡ್ತಾ ಕಲಿಬೇಕಾಗತ್ತೆ. ಆ್ಯಂಡ್ ಚೈಲ್ಡ್ ಸೆಂಟರ್ಡ್ ಒಂದು ಸೆಂಟರ್ಸ್ನ ಪ್ರೀ ಸ್ಕೂಲ್ಸ್ನ ನೀವು ಸೆಲೆಕ್ಟ್ ಮಾಡಿ. ಅಂತಂದ್ರೆ ಮಗು ಏನ್ ಇಷ್ಟ ಪಡುತ್ತೋ ಅದನ್ನ ಮಗು ಆ ಟಾಯ್ನ ಅಥವಾ ಆ ಒಂದು ಆಕ್ಟಿವಿಟಿನ ಇಟ್ಕೊಂಡು ಮಗು ಆಟ ಆಡುವಂತಹ ಅಥವಾ ಕಲಿಯುವಂತಹ ಒಂದು ಪ್ರೀ ಸ್ಕೂಲ್ನ ನೋಡ್ಬೇಕಾಗುತ್ತೆ. ಸೊ ದಟ್ ಬೆಸ್ಟ್ ಅಂತಂದ್ರೆ ನೀವು ಮಾಂಟೆಸರಿನ ಸೆಲೆಕ್ಟ್ ಮಾಡ್ಬೋದು. ಸೊ ಪ್ಲೇ ವೇ ಮೆಥಡ್ ಅಂಡ್ ಚೈಲ್ಡ್ ಸೆಂಟರ್ಡ್ ಮೆಥಡ್ಗೆ ಮಾಂಟೆಸರಿ ಇಸ್ ದ ಬೆಸ್ಟ್. ಸೊ ಇದು ಇಷ್ಟನ್ನೆಲ್ಲ ನೀವು ನೋಡಬೇಕಾಗತ್ತೆ. ದಯವಿಟ್ಟು ಇಟ್ಸ್ ಮೈ ಸಜೆಷನ್ ಆ್ಯಂಡ್ ಏನಂತ ಹೇಳೋದು, ರಿಕ್ವೆಸ್ಟ್ ಆಲ್ಸೋ ಅಂತಾನೆ ಅನ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ನೀವು ಸೆಲೆಕ್ಟ್ ಮಾಡುವಂತಹ ಪ್ರೀ ಸ್ಕೂಲಲ್ಲಿ ಇಷ್ಟೆಲ್ಲ ಅಂಶಗಳು ಇರಲೇಬೇಕಾಗತ್ತೆ. ಯಾವುದೇ ರೀತಿ ನೀವು ಕಾಂಪ್ರಮೈಸ್ ಆಗಕ್ಕೆ ಹೋಗಬೇಡಿ. ಯಾಕಂತಂದ್ರೆ ನಿಮ್ಮ ಮಕ್ಕಳ ಬೆಸ್ಟ್ ಪೀರಿಯಡ್ನ ನಿಮ್ಮ ಮಕ್ಕಳು ಆ ಒಂದು ಪರ್ಟಿಕ್ಯುಲರ್ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಿರ್ತಾರೆ. ಜಸ್ಟ್ ಯಾವುದೋ ಒಂದು ಕಾಟಾಚಾರಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸ್ಬೇಡಿ. ಅಯ್ಯೋ ಬಿಡು, ಮನೇಲಿದ್ರೆ ಸುಮ್ಮನೆ ತೀಟೆ ಮಾಡ್ತಾನೆ, ಮನೇಲಿದ್ರೆ ಸುಮ್ಮನೆ ನನಗೆ ಹಿಂಸೆ ಮಾಡ್ತಾನೆ, ಕೆಲಸ ಮಾಡೋದಕ್ಕೆ ಬಿಡಲ್ಲ, ಸ್ವಲ್ಪ ಹೊತ್ತೋಗಿ ಸ್ಕೂಲಲ್ಲಿ ಕುತ್ಕೊಂಡು ABCD ಬರೆದ್ಬಿಟ್ಟು ಬರಲಿ ಅಂತ ಕಳಿಸ್ತಿದ್ದೀರಾ ಅಂತಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮ ಮಕ್ಕಳ ಒಂದು ಅರ್ಲಿ ಇಯರ್ಸ್ ಅಂತ ಏನು ಹೇಳ್ತೀವಿ, ಈ ಟೈಮಲ್ಲಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡ್ ಆಗಿ ಆಗ್ತಿರುತ್ತೆ. ಬ್ರೈನ್ ಇಸ್ ಲೈಕ್ ಅ ಸ್ಪಾಂಜ್. ಎಷ್ಟು ನೀವು ನೀರು ಹಾಕ್ತೀರಾ ಅಂದ್ರೆ ಎಷ್ಟು ಒಂದು ಒಳ್ಳೆ ರೀತಿಯಾದ ಎಕ್ಸ್ಪ್ಲೋರೇಷನ್, ಒಂದು ಎಕ್ಸ್ಪೀರಿಯನ್ಸ್ನ ನೀವು ಮಗುಗೆ ಕೊಡ್ತೀರಾ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿ ಆಗ್ತಿರುತ್ತೆ. ಇದೆಲ್ಲ ಅಂಶ ನೋಡ್ಕೊಂಡ್ರೆ ನಿಮ್ಗೂ ಒಳ್ಳೇದು, ನಿಮ್ಮ ಮಗುವಿನ ಒಂದು ಕಲಿಕೆಗೂ ಒಳ್ಳೇದಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.